ನಮಸ್ಕಾರ ಭೂಪತಿಯವರಿಗೆ. ಬರಬೇಕು ಬರಬೇಕು. ನಮಸ್ಕಾರ. ಇವತ್ತು ಮೈಸೂರು ಶೇಷಾಚಾರ್ಯರ 99ನೇ ಜಯಂತಿ. ಕರ್ನಾಟಕ ಸಂಗೀತ ಪರಂಪರೆಗೆ ಬರೇ ಕರ್ನಾಟಕ ಪದವನ್ನಷ್ಟೇ ಅಲ್ಲ, ಇನ್ನೆಷ್ಟೋ ಕೀರ್ತನೆಗಳು, ಚಿರಕಾಲ ಜನರ ಬಾಯಲ್ಲಿ ನಲಿಯುವಂತಹ ದಾಸರ ಪದಗಳು, ವಚನಗಳು, ಇವನ್ನೆಲ್ಲ ಆಚಾರ್ಯರು ಈ ಸಂಗೀತ ಪರಂಪರೆಗೆ ಧಾರೆ ಎರೆದಿದ್ದಾರೆ. ಹೌದೇನೋ? ಈ ದಿಸೆಯಲ್ಲಿ ಅವರು ಮಾಡಿದ ಕೆಲಸವನ್ನ ಎಷ್ಟು ಹೊಗಳಿದರೂ ಸಾಲದು. ಮುಂದಿನ ವರ್ಷ ಅವರ ಜನ್ಮ ಶತಾಬ್ದಿಯನ್ನ ಬಹಳ ಅದ್ಧೂರಿಯಿಂದಲೇ ಆಚರಿಸಬೇಕು ಅಂತ ನಾವೆಲ್ಲ ಯೋಜನೆ ಹಾಕೊಂಡಿದ್ದೇವೆ. ಅದಕ್ಕೂ ಇಷ್ಟು ಗದ್ದಲ? ಸಂಗೀತದ ಪೋಷಕರಾಗಿರ್ಬೇಕಂತ ತಾವೇ ಹೀಗೆ ಹೇಳಿದ್ರೆ ಹಾಗೆ? ಏನೋ ಅನಾಯಾಸವಾಗಿ ಈ ದಿವಸ ತಾವಿಲ್ಲಿಗೆ ದಯಮಾಡಿಸಿದ್ದೀರಿ, ಅದು ನಮ್ಮ ಪುಣ್ಯ. ಇವರು ಭಾಗ್ಯಲಕ್ಷ್ಮಿ, ಈ ಮನೆಯ ಒಡತಿ. ಇವರು ಭೂಪತಿಯವರು, ಮೆಗಾ ಬಿಲ್ಡರ್ಸ್ ಯಜಮಾನ. ನಮಸ್ಕಾರ. ನೀವು ಬಂದಿದ್ದು ಬಹಳ ಸಂತೋಷ ಆಯ್ತು. ಸುಮತಿ, ಪ್ರಸಾದ ತಗೊಂಬಮ್ಮ. ಕೂತ್ಕೊಳ್ಳಿ. ಪರವಾಗಿಲ್ಲ. ಒಳ್ಳೆ ಮನೆ, ಒಳ್ಳೆ ಜಾಗ, ಎಲ್ಲ ಹಿರಿಯರ ಕೃಪೆ. ಅವರು ಮಾಡಿದ ಪುಣ್ಯವೇ ಇವತ್ ನಮ್ಮನ್ನ ಕಾಪಾಡ್ತಾ ಇರೋದು. ಹೌದು, ಪ್ರಸಾದ ತಗೊಳ್ಳಿ. ನನ್ ಮಗಳು ಸುಮತಿ ಅಂತ. ನಮಸ್ಕಾರ. ಬಹಳ ಅದ್ದೂರಿಯಾಗಿ ಮಾಡ್ತೀವಿ. ಎಲ್ಲ ಸ್ನೇಹಿತರು, ಅಭಿಮಾನಿಗಳ ಸಹಾಯದಿಂದ ಮಾಡ್ತಾ ಇದ್ದೇವೆ. ಇದಕ್ಕೆ ತಮ್ಮ ಸಹಾಯವೂ ತುಂಬಾ ಅಗತ್ಯ. ಹಲೋ, ಸರಿ ಮಾಡಿ ನೋಡಿ. ಯಾಕೆಂದ್ರೆ ಪದ್ಮನಾಭ್, ಹೊರಡೋ ಸಿದ್ಧತೆ ಮಾಡಿ. ಅದೇನು ಹೀಗ್ ಬಂದು ಹಾಗೋಗ್ತಾ ಇದ್ದೀರಾ? ಒಂದ್ ದೇವ್ರ ನಾಮ ಕೇಳ್ಕೊಂಡು ಹೋಗ್ಬೋದಾಗಿತ್ತಲ್ಲ. ಬಂದ್ ಕೆಲಸ ಆಯ್ತಲ್ಲ, ಪ್ರಸಾದ ಸಿಕ್ತಲ್ಲ. ನಮಸ್ಕಾರ. ನಮಸ್ಕಾರ. ಪ್ಲೀಸ್, ವಿಡಿಯೋಗ್ರಾಫರ್ ಕಮ್ ಫೋಟೋಗ್ರಾಫರ್, ಎನಿ ಡೇ ಎನಿ ಟೈಮ್ ಅಟ್ ಯುವರ್ ಸರ್ವಿಸ್ ಸರ್. ಅಮ್ಮ, ಆ ಇಂದ್ರಮ್ಮ ಕರೀತಾ ಇದ್ರ ಬಾ. ಒಂದು ಟ್ರಸ್ಟ್ ಮಾಡಿ ಒಂದು ಸಂಗೀತದ ಕಾಲೇಜನ್ನ ಪ್ರಾರಂಭಿಸಬೇಕು ಅಂತ ನಾವೆಲ್ಲ ನಿರ್ಧಾರ ಮಾಡಿದ್ದೇವೆ. ಈ ದಿಸೆಯಲ್ಲಿ ತಮ್ಮ ಸಹಕಾರ, ಸಹಾಯ ಅತ್ಯಂತ ಅಗತ್ಯ. ಸಹಾಯ, ಸಹಕಾರ, ಜನಸೇವೆ ಇವು ನನ್ನ ಬೀಜ ಮಂತ್ರ, ಇಚ್ಛಾತಂತ್ರ. ಈ ಕಡೆ ಹೋಗೋದಾದ್ರೆ ಆ ಕಡೆ ರಸ್ತೆ ಇಲ್ಲ, ಬರೀ ಕೊರಕ್ಲು. ಓಹೋ, ರೀ ಮಿಸ್ಟರ್, ಕೊರಕಲು ಕೊರದು ರಸ್ತೆ ಮಾಡಿ ಜನರ ಕೊರಗು ನೀಗಿಸೋದೇ ನನ್ನ ಕೆಲಸ. ಪಾಳು ಬಿದ್ದದ್ದನ್ನ ಉದ್ಧಾರ ಮಾಡೋದು ನನ್ನ ಹವ್ಯಾಸ. ಆ ಭಾಗ್ಯಮ್ಮನ ಮುಖದಲ್ಲಿ ಎಂಥ ಕಳೆ ಸರ್, ಒಳ್ಳೆ ಮಹಾಲಕ್ಷ್ಮಿ ಕಳೆ. ಶಂಕರಪ್ಪ, ನಿನ್ನ ಆ ಭಾಗ್ಯಮ್ಮನ ಮನೆ ಬೆಲೆ ಕೇಳ್ಕೊಂಡು ಬಾ ಅಂತ ಕಳಿಸಿದ್ನೋ ಅಥವಾ ಅವಳ ಮುಖದ ಕಳೆ ನೋಡ್ಕೊಂಡು ಬಾ ಅಂತ ಕಳಿಸಿದ್ನೋ? ಕೇಳಿದೆ ಸಾರ್, ಮಗ್ಗಿಲಿ ನಂಬರ್ ಏರಿಸ್ದಂಗೆ ಏರಿಸ್ಕೊಂಡು ಹೋದ್ರೂ ಒಪ್ಪಲಿಲ್ಲ. ಲಕ್ಷ ಅಂದ್ರೆ ಅಲಕ್ಷ್ಯ ಮಾಡ್ತಾಳೆ, ಮನೆ ಮಾರಕ್ ಒಪ್ಪಲ್ಲ ಅಂತಾಳೆ. ನನಗೆ ಆ ಮನೆ ಯಾಕೆ ಬೇಕಾಗಿದೆ ಗೊತ್ತಾ? ನನ್ನ ಸ್ವಪ್ನ ನಗರಿ ಕನಸು ನನಸಾಗೋದೇ ಆ ಜಾಗ ಸುತ್ತಮುತ್ತ. ಆ ಮನೆ ಒಡೆದು ದಾರಿ ಮಾಡಿದ್ರೆ ಎಷ್ಟೋ ಕಿಲೋಮೀಟರ್ ಸುತ್ತು ಬರೋದು ತಪ್ಪತ್ತೆ. ಯೂನಿಕ್ ಬ್ರಿಡ್ಜ್ ರೋಡ್ ಆಗತ್ತೆ. ನನಗೆ ಆ ಮನೆ ಬೇಕೇ ಬೇಕು. ಸರ್, ನೀವು ಅವಳ ಮನೆಗೆ ಹೋಗಿ ತಪ್ಪಾಯ್ತು ಸರ್. ಇಲ್ಲಿವರೆಗೂ ದಿಗ್ಗಿನೇ ಹೊರಟೋಯ್ತು. ರೀ ಪದ್ಮನಾಭ, ನಿಮಗೆ ಮನೆ ಕಟ್ಟೋಕ್ ಗೊತ್ತೇ ಹೊರತು ಮನೆ ಮುರಿಯೋಕ್ ಗೊತ್ತಿಲ್ವಲ್ರಿ. ನೀವು ಇಂಜಿನಿಯರ್ ತರ ಯೋಚಿಸಬೇಡಿ, ಗುಳ್ಳೆ ನರಿ ತರ ಯೋಚನೆ ಮಾಡಿ. ಆ ಭಾಗ್ಯಮ್ಮನಂತವ್ರು ನೆಮ್ಮದಿ ಶಾಂತಿಯಿಂದ ಇರ್ತಾರೆ. ಆ ನೆಮ್ಮದಿ ಶಾಂತಿನ ಮಣ್ಣು ಮಾಡ್ಬೇಕ್ರಿ. ಕಿಡ್ನಿ ಉಪಯೋಗಿಸಿ. ಅಂದ್ರೆ ನೀವ್ ಹೇಳೋದು? ನೀವೇ ಹೆದರಿ ಬಿಟ್ರಲ್ರಿ. ಈ ಹೆದರಿಕೆನ ಅವಳಿಗೆ ಪಾಸಾನ್ ಮಾಡಿ. ಏನ್ರಿ, ಹೆದರಿಕೆಯಿಂದ ಗಾಬರಿಯಿಂದ ಜೀವ ಭಯ. ಇದೇ ತಂತ್ರ, ಗೊತ್ತಾಯ್ತಾ? ಯಾವತ್ತೂ ತಪ್ಪೇ ಮಾಡದೇ ಇದ್ದವ್ರಿಗೆ ಕಾಯ್ದೆ ಕಾನೂನು ಅಂದ್ರೆ ಬಹಳ ನಂಬಿಕೆ ಇರುತ್ತೆ. ಅದು ತಮ್ಮನ್ನ ಕಾಪಾಡೋಲ್ಲ ಅಂತ ಗೊತ್ತಾದಾಗ ಅವಳು ತಾನಾಗಿ ನಮ್ಮ ಬಲೆಗೆ ಬೀಳ್ತಾಳೆ. ಆ ಜಾಗ ಕೈ ತಪ್ಪಬಾರ್ದು, ತಪ್ಪಿಸ್ಕೊಳಕ್ ಬಿಡಲ್ಲ ನಾನು. ಆಯ್ತು ಸರ್. ಕೂತ್ಕೋ. ಮದ್ರಾಸಿಗೆ ಏನಕ್ಕೆ ಬಂದಿದ್ದು?
ಹೀಗೆ ಸಣ್ಣದೊಂದು ಕೆಲಸ ಇತ್ತು. ಹಾ, ಬರುವಾಗ ನಿಮ್ ಮನೆಗೆ ಹೋಗಿದ್ದೆ. ಹೌದಾ? ಹಾ, ಅಮ್ಮ ಹೇಗಿದ್ದಾಳೆ? ಆರಾಮಾಗಿದ್ದಾರೆ. ಅವ್ರಿಗೆ ನಿಂದೇ ಯೋಚನೆ. ಆ, ಈ ಕವರು, ಹಾ, ಜೊತೆಗೆ ಇದರಲ್ಲೇನಿದೆ ಗೊತ್ತಾ? ಪ್ರೀತಿ ತುಂಬಿ ಕಳಿಸಿದ್ದಾರೆ. ಪ್ರೀತಿ ಅಂದ್ರೆ? ಹಾ, ಓಹ್, ಚಕ್ಲಿ. ಮೆನಿ ಮೆನಿ ಥ್ಯಾಂಕ್ಸ್. ಅಲ್ಲ, ಅಮ್ಮ 3 ತಿಂಗಳು ಹೀಗ್ ಹಾಗ್ ಬರುತ್ತೆ ಎಂದೋಳು ಇನ್ನೂ 1.5 ತಿಂಗಳಾಗ್ಲಿಲ್ಲ. ಆಗ್ಲೇ ನೆನೆಸ್ಕೊಂಡು ಇವನ್ನೆಲ್ಲ ಕೊಟ್ಟು ಕಳ್ಸಿದಾಳೆ. ಓ, ಅರ್ಜೆಂಟಾಗಿ ರಿಜಿಸ್ಟ್ರೇಷನ್ ಆಗ್ಬೇಕಾಗಿದೆ ಅಂತ ನಿನ್ನ ಹತ್ರ ಕಳ್ಸಿದಾಳೆ. ಜೋಪಾನ, ಅಮ್ಮನ ಕೈಲೇ ಕೊಟ್ಬಿಡು. ಶೂರ್ ಶೂರ್. ಹಾ, ನಂಗೆ ಟೈಮ್ ಆಯ್ತು, ನಾ ಇನ್ ಬರ್ತೀನಿ. ಹಾ, ಶೋಭನ್ ಕೇಳ್ದೆ ಅಂತ ಹೇಳು. ಖಂಡಿತ, ಶೂರ್ ಶೂರ್. ಏಯ್ ಏಯ್ ಏಯ್, ಯಾರು ಅದು? ಏಯ್ ಏಯ್ ಏಯ್, ಯಾಕೆ ಅದನ್ನ ಅಗಿತಾ ಇದ್ದೀರಾ? ನೀವ್ಯಾಕ್ರೋ ಹಾಗೆ ಅದನ್ನ ನಿಲ್ಲಿಸಿದಿರಾ? ಎತ್ತಾಕ್ರೋ ಕಲ್ನ. ಯಾಕೆ? ಯಾಕೆ ಅಂದ್ರೆ ಮನೆ ಯಜಮಾನ್ರು ಹೇಳಿದ್ರು ಅದಕ್ಕೆ. ಏಯ್, ಮನೆ ಯಜಮಾನಿ ನಾನು ಕಣೋ, ಇನ್ಯಾವ ಯಜಮಾನ್ರು ಹೇಳಿದ್ರು? ಸುಮ್ಕಿರಮ್ಮ ನೀನು. ನಿನ್ ಕೆಲ್ಸ ನೀನ್ ನೋಡ್ಕೋ. ನಿನ್ಗೇನ್ ತಲೆಗಿಲ್ಲ ಕೆಟ್ಟೋಗಿದ್ಯಾ? ನಮ್ ಕೆಲ್ಸ ಮಾಡಕ್ಕೆ ನಮ್ಮನ್ ಬಿಡು. ಏನಂದೆ? ನಿಲ್ಸ್ರೋ, ಯಾಕ್ರೋ ಅದನ್ನೆಲ್ಲ ಕೇಳ್ತಾ ಇದ್ದೀರಾ? ನಿಲ್ಸ್ರೋ. ನೆನೆಸ ಮುಟ್ಟಾಡ್ರ. ಏನಮ್ಮ ನೀನು? ಮನೆ ಬಿಟ್ಟು ಹೋಗು ಅಂದ್ರೆ ಗೇಟು ಬೇರಿ ಎಲ್ಲ ಕಿತ್ಕೊಂಡು ಹೋಗ್ತಿದ್ಯಾ? ನನಗೆ ಹಣ ಬೇಕಾದ್ರೆ ನನ್ ಕೇಳು. ನಿಮ್ಮಪ್ಪನಿಗೆ ಸಾಲ ಕೊಟ್ಟಿದ್ದೀನಿ, ನನಗೆ ದಾನ ಕೊಡ್ತೀನಿ. ಏಯ್, ಮನೆ ಯಜಮಾನ್ರು ಇವ್ರು. ಇವ್ರ ಎದುರಿಗೆ ಇವ್ರ ಅಪ್ಪಣೆ ಇಲ್ಲದೆ ಇಂತ ಮುಟ್ಟಾಳ್ ಕೆಲಸ ಮಾಡಿದ್ದಕ್ಕೆ ನಿಮ್ಮನ್ನೆಲ್ಲ ಜೈಲ್ಗೆ ಹಾಕ್ಸ್ಬಿಡ್ತೀನಿ. ಏಯ್, ಏನೋ ನೋಡ್ತಾ ನಿಂತಿದ್ದೀರಾ? ಬಂದ್ರು ಹಾರೆ ಪಿಕಲ್ಸ್ ಕರಿ ಕೊಟ್ಟು ಯಾವನ್ ಜೈಲಿ ಕಳಿಸ್ತೇವೆ ನೀನು? ಏಯ್, ಯಾವನು ಬರೋನು? ಬಂದ್ರ ಮುಂದೆ. ನನ್ ಮನೆ ಮುಂದೆ ಏನ್ರೋ ನಿಮ್ ಜಗಳ? ಯಾರೋ ನೀವೆಲ್ಲ? ನೋಡಮ್ಮ ಭಾಗ್ಯಲಕ್ಷ್ಮಿ, ನಾನು ಲಾಯರ್ ಸಮೇತ ಬಂದಿದ್ದೀನಿ. ನಿಮ್ಮಪ್ಪ ಬರ್ದಿದ್ದು ಕಾಗದಾನು ತಂದಿದ್ದೀನಿ. ನಾನು ಈ ಮನೆ ಯಜಮಾನ. ಯಾವನಾದ್ರೂ ಈ ಗೇಟ್ ಬೇಲಿ ಮುಟ್ಟಿದ್ರೆ ಕ್ಯಾಲಿಫೋರ್ನಿಯಾ ಕಿಂಗ್ ನ ಶಕ್ತಿ ತೋರಿಸ್ಬೇಕಾಗುತ್ತೆ. ರಾಕ್ಷಸರ ನಿಲ್ಸಿ. ಏನ್ರ ನೀವು ಮಾಡ್ತಿರೋದು? ದೇವಾಲಯದಂತ ಮನೆ ಮುಂದೆ ಏನ್ರ ನಿಮ್ಮ ಈ ಅನಿಷ್ಟದ ಕೆಲ್ಸ? ಯಾಕ್ರ ಈ ತರ ಮಾಡ್ತಾ ಇದ್ದೀರಾ? ಯಾರು ನೀವೆಲ್ಲ? ಯಾರೋ ನೀವೆಲ್ಲ? ಯಾರು? ಯಾರ್ದು ಈ ಮನೆ? ನಿಂದ ಈ ಮನೆ, ನಿಂದ ಈ ಮನೆ, ನಂದು, ನಮ್ಮ ಅಪ್ಪಂದು, ನಮ್ ತಾತಂದು. ಮಕ್ಕಳ ಯಾರಾದ್ರೂ ಬಂದ್ರೆ ಬುರುಡೆ ಹೊಡೆದಾಕ್ಬಿಡ್ತೀನಿ. ಒಳ್ಳೆ ಹೆಂಗ್ಸುಂತ ಎದುರ್ಸಕ್ ಬಂದ್ರೇನೋ? ಬಂದ್ರ? ಸರ್, ಇದು ಹುಚ್ಚಾಯ್ ಸವಾಸ. ನಡೀರಿ ಸರ್, ಕಿತ್ಬಿಟ್ಟಾಳು. ನಾನು ಹುಚ್ಚನಾಯ? ನೀನು ಹುಚ್ಚನಾಯ್, ಈ ಮುದುಕ ಹುಚ್ಚನಾಯ್, ನೀವೆಲ್ಲ ಹುಚ್ಚನಾಯ್ಗಳು. ನಾನ್ ಕೊಡ್ತೀನ ಕಂಪ್ಲೇಂಟ್ ನನ್ ಮಕ್ಕಳ. ನೋವಾಯ್ತಾ ಮಿಸ್? ನಾವು ನಿಮ್ ಜೊತೆನೇ ಇರೋಣ? ಬೇಡ, ನಾಳೆ ಪಾಠ ಹೇಳ್ತೀನಿ. ಇವತ್ತು ಮನೆಗೆ ಹೋಗಿ. ಆಯ್ತು, ಹೋಗೋಣ.
ಪುಟ್ಟಿ ತುಂಬಾ ನೋವಾಯ್ತಾ ಮಿಸ್? ದೇಹಕ್ಕಿಂತ ಮನಸ್ಸಿಗೆ ನೋವಾಗಿದೆ ಪುಟ್ಟಿ. ಎಲ್ಲ ಮನೆಗೆ ಹೋಗ್ಲಿ, ನಾನ್ ನಿನ್ನ ಮನೆಗೆ ಬಿಡ್ತೀನಿ. ಹಾ ಆಮೇಲೆ ಆಮೇಲೆ ನೋಡ್ಲೇ ಇಲ್ಲ. ನಾನು ಅಲ್ಲಿ ದಿನ ಹೋಗ್ತಾ ಇದ್ದೆ, ಆದ್ರೆ ಬೇರೆಯವ್ರು ಬಂದ್ಮೇಲೆ ನಾನು ಅಲ್ಲಿ ಹೋಗ್ತಾನೇ ಇಲ್ಲ. ಈಗ ನೀವೆಲ್ಲ ಯಾರ ಹತ್ರ ಪಾಠ ಕಲಿತಿದ್ದೀರಾ? ಯಾರು ಇಲ್ಲ, ಮತ್ತೆ ತುಂಬಾ ದೂರ ಹೋಗ್ಬೇಕು. ಅದಕ್ಕೆ ಏನ್ ಮುಗೀತು ಎನ್ಕ್ವೈರಿ? ಗಲಾಟೆ ಮಾಡ್ಕೋಬೇಡಿ, ಎಲ್ರಿಗೂ ಐಸ್ ಕ್ರೀಮ್ ಕೊಡಿಸ್ತೀನಿ. ಓಕೆ, ಎಲ್ಲ ಕ್ಯೂನಲ್ಲಿ ನಿಂತ್ಕೊಳ್ಳಿ. ಕೊಡಪ್ಪ. ಅವನು 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 ಪೊಲೀಸು. ಕೊಡ್ತಾರೋ? ಆಯ್ತು. ಯಾಕಮ್ಮ, ಏನಾಯ್ತು? ಅವನೇನು ಮಾಡಲ್ಲ, ಹೆದರ್ಕೋಬೇಡ. ಸ್ವಲ್ಪ ಆ ಕಡೆ ಹೋಗ್ತೀಯಪ್ಪ? ಮಗು ಯಾಕೋ ಹೆದರ್ಕೊಳ್ತಾ ಇದೆ. ಅಯ್ಯ, ನನ್ ಪಾಡಂಗ್ ನಾನು ಹೋಗ್ತಾ ಇದೀನಮ್ಮ. ದೂರದೊಳ್ಳೆ ಕತೆ ಆಯ್ತು. ರೂಪಾ, ಪೊಲೀಸ್ ಅಂಕಲ್ನ ನೋಡಿ ಯಾಕೆ ಹೆದರ್ಕೊಂಡೆ? ಇತ್ತೀಚೆಗೆ ಪೊಲೀಸ್ ಕಂಡ್ಕೂಡ್ಲೆ ಹೀಗೆ ಕಿರ್ಚ್ಕೊಳ್ಳೋಕೆ ಶುರು ಮಾಡಿದಾಳೆ. ಇತ್ತೀಚೆಗ ಯಾಕೆ ಪುಟ್ಟಿ? ಪೊಲೀಸ್ ಅಂಕಲ್ ಏನಾಯ್ತು ದೊಡ್ಡ ಮಿಸ್ಗೆ? ಸುಮತಿ, ನೀ ಹೇಳು ಪುಟ್ಟ, ಆಮೇಲೆ ಏನಾಯ್ತು? ಪೊಲೀಸ್ ಅಂಕಲ್ ಒಬ್ಬರಿಗೆ ರಕ್ತ ಬರೋ ಹೊಡಿತಿದ್ರು. ಎಲ್ಲಿ? ಪೊಲೀಸ್ ಸ್ಟೇಷನ್ ನಲ್ಲಿ. ಅಲ್ಲಿಗೆ ಯಾಕೆ ಹೋಗಿದ್ದೆ ನೀನು? ಮತ್ತೆ ಎಲ್ರು ಮನೆಗ್ ಹೋದ್ಮೇಲೆ ದೊಡ್ಡ ಮಿಸ್ಸು ನನ್ನನ್ನ ಮನೆಗ್ ಕರ್ಕೊಂಡು ಹೋಗ್ತೀನಿ ಅಂತ ಹೊರಟ್ರು. ದಾರಿಲಿ ಪೊಲೀಸ್ ಸ್ಟೇಷನ್ ಹೋದ್ವಿ. ಆಮೇಲೆ ಪೊಲೀಸ್ ಅಂಕಲು ಯಾರಿಗೋ ಹೊಡಿಯೋದ್ ನೋಡಿ ನಾನು ಹೆದರ್ಕೊಂಡೆ. ನನ್ನನ್ನ ಆಚೆ ತಂದು ಬಿಟ್ರು. ಮತ್ತೆ ದೊಡ್ಡ ಮಿಸ್ಸು? ಗೊತ್ತಿಲ್ಲ. ಆ ಪೊಲೀಸ್ ಸ್ಟೇಷನ್ ಯಾವುದು ಅಂತ ಗೊತ್ತಾ? ಮೈ ಗಾಡ್, ಇದೇ ಪೊಲೀಸ್ ಸ್ಟೇಷನ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್. ಯಾವ ಬ್ಯಾಚ್ ಪ್ರಮೋಟ್ ಆಗಿದ್ದು ಕರಿಯಪ್ಪ? ಅಲ್ರಿ, ಸೆಲ್ಯೂಟ್ ಹೊಡಿಯೋ ಕೈಯಲ್ಲಿ ಕವರ್ ಇಟ್ಕೊಂಡಿದಿರಲ್ರಿ? ಸಾರಿ ಸರ್, ಈ ಸಮನ್ಸ್ ಬಂದ್ಮೇಲೆ ನನಗೆ ಬುದ್ಧಿನೇ ತೋರಿಸ್ತಾ ಇಲ್ಲ. ಆ ಭೂಕಬಳಪತಿ ದೃಷ್ಟಿ ಬಿದ್ದ ಮೇಲೆ ನಾಲಿಗೆ ತುಪ್ಪ ತಿಂತಾ ಇದ್ರು, ಬುದ್ಧಿ ಮಾತ್ರ ಲದ್ದಿ ತಿಂತಾ ಇದೆ. ಫೋನ್ ಮಾಡಿದ್ರೇನ್ರಿ ಅವನಿಗೆ? ಸರ್ ಮಾಡಿದ್ದೆ ಸರ್, ಆದ್ರೆ ಅವ್ರು ಎಲ್ಲೂ ಸಿಗ್ಲಿಲ್ಲ. ಅಲ್ರಿ, ನೀವು ಮಾರ್ಕೆಟ್ ಸ್ಟೇಷನ್ ಅಲ್ಲಿ ಇರ್ಬೇಕಾದ್ರೆ ಆ ಸೊಪ್ಪು ತರಕಾರಿ ಅವರಿಗೆ ತಕರಾರು ಮಾಡಿ ಮಾಡಿ ಮನೆ ಕಟ್ಸಿದ್ರಂತೆ. ನಿಮ್ಮನ್ನ ತಕರಾರು ಕರಿಯಪ್ಪ ಅಂತಲೇ ಕರೀತಿದ್ರಂತೆ. ಇಲ್ಲ ಸರ್, ನನಗಾಗದೇ ಇರೋರು ಯಾರೋ ನಿಮ್ಗೆ ಈ ರೀತಿ ಕಿವಿ ತುಂಬಿದ್ದಾರೆ. ಅದೆಲ್ಲ ಸುಳ್ಳು ಸರ್. ಯಾವ್ದ್ರಿ ಸುಳ್ಳು? ಅಲ್ರಿ, ನನ್ನ ಹತ್ರಲೇ ಚಂದಮಾಮ ಓದ್ತಾ ಇದ್ದೀರಲ್ಲ ನೀವು. ನೋಡಿ, ಶರ್ಟ್ ಮೇಲೆ ಕಾಗೆ ಹಿಕ್ಕೆ ಬಿದ್ರೆ ಜೋಬಿನಲ್ಲಿರೋ ಕರ್ಚೀಫಿನಿಂದ ಒರೆಸ್ಕೋಬಾರ್ದು, ಕೆಳಗಡೆ ಬಿದ್ದಿರೋ ಖಾಲಿ ಸಿಗರೇಟ್ ಪ್ಯಾಕ್ ನಿಂದ ಒರೆಸ್ಕೋಬೇಕು. ಏನ್ರಿ? ಮೊದಲು ತಲೆ ಉಳಿಯೋದಕ್ಕೆ ಏನು ಬೇಕೋ ಅದನ್ನ ಮಾಡಿ. ಹೋಗಿ ಅವಳನ್ನ ಎದುರಿಸಿ. ಎಸ್ ಸರ್. ಏನ್ ಎಸ್? ಸಾರಿ ಸರ್, ಸಾರಿ ಸರ್, ಸಾರಿ ಸರ್. ಇಡಿಯಟ್. ಸುಮತಿ, ಏನೇನೋ ಯೋಚಿಸ್ಬೇಡ, ಆಯ್ತಾ? ನಾಳೆ ನಾವಿಬ್ರು ಬರ್ತೀವಿ, ನೀನ್ ರೆಸ್ಟ್ ತಗೋ. ಓಕೆ, ಸರಿ, ಬಾಯ್ ಬಾಯ್ ಬಾಯ್. ಅರೆ, ಪೊಲೀಸು. ಏನಿದು? ಸಮಥಿಂಗ್ ಫಿಶಿ. ಒಂದ್ ರೌಂಡ್ ಹಾಕೊಂಬರೋಣ. ಹಾಯ್, ವೆಲ್ಕಮ್ ಸುಮತಿ. ರಾಜಾ? ಹಾ, ನಾನೇ. ಅಬ್ಬಾ, ದೇವ್ರ ತರ ಬಂದೆ. ಅಮ್ಮ ಯಾಕೆ ನಿನ್ ಜೊತೆ ಬರ್ಲಿಲ್ಲ? ನಾನು ಎಷ್ಟು ಚಡ್ಪಡಿಸ್ತಾ ಇದ್ದೀನಿ. ಎಲ್ಲಿ ಅಮ್ಮ?
ಅಮ್ಮನ್ನ ತುಂಬಾ ನೋಡ್ಬೇಕು ಅನ್ಸ್ಬಿಟ್ಟಿದೆ ಅಲ್ಲ, ಅದಕ್ಕೆ ಅವ್ರಿರೋ ಜಾಗಕ್ಕೆ ಕಳ್ಸೋಣ ಅಂತಾನೆ ಬಂದೆ. ಅಮ್ಮ ಇರೋ ಜಾಗ ಗೊತ್ತಾ? ಹೌದು. ಅದಾಮೇಲೆ ನೋಡು, ನಾನು ಜೆಂಟ್ಲ್ಮನ್ ಅಂತ ಹೇಳ್ಕೊಳಕ್ಕೆ ನಾನೇ ಇಷ್ಟಪಡೋದಿಲ್ಲ. ಆದ್ರೆ ಸಂಭಾವನೆ ತಗೊಂಡಿರೋದಕ್ಕೆ ಮೋಸ ಮಾಡಬಾರ್ದಲ್ಲ, ಅದಕ್ಕೆ ನೀನೇ ಸರಿ ಜಾರಿಸ್ಬಿಡು. ಶೋಭನ್ ಲವರ್ ಒಬ್ಬ ಲೋಫರ್ ಅಂತ ಇವತ್ ಗೊತ್ತಾಯ್ತು. ಒಂದ್ ನಿಮಿಷ ಅಷ್ಟೇ. ಬಿಡು ನನ್ನ. ಅರೆಸ್ಟ್ ದೆಮ್. ಅಣ್ಣ, ಕಿಸಿ ಸಾಹೇಬ, ಶರ್ಟ್ ಸ್ವಲ್ಪ ಲೂಸ್ ಬಿಡಪ್ಪ, ಇಸ್ತ್ರಿ ಹಾಳಾಗಲ್ವಾ? ಪರವಾಗಿಲ್ಲ. ಬೆಳಗ್ಗೆ ಕೋರ್ಟ್ ಗರ್ಲು, ಸಾಯಂಕಾಲ ಕಾಲ್ ಗರ್ಲು. ಗುಡ್ 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 ಗುಡ್. ಯಾಕಂದ್ರೆ ನಡೀರಿ. ಅಯ್ಯೋ, ಸುಮತಿ ಕಣೆ, ಇನ್ಸ್ಪೆಕ್ಟರ್ ಕರಿಯಪ್ಪ. ಹೌದು, ಏನೋ ಆಟ ಹೊಡಿತಾನೆ, ಬಾ ಹೋಗೋಣ. ಗೊತ್ತಾಯ್ತಲ್ಲ? ಓಕೆ ಓಕೆ ಸರ್. ಸುಮತಿ, ಸುಮತಿ, ಇನ್ಸ್ಪೆಕ್ಟರ್, ವಾಟ್ ಇಸ್ ದಿಸ್? ಸ್ಟೇಷನ್ ಬಾಮ. ಸಂಧ್ಯಾ, ನಡಿ ನಡಿ. ಸುಮತಿ, ಸಂಧ್ಯಾ, ಸುಮತಿ. ಇವನೇ ಕೇಳ್ಕೊಂಡು ಹೋಗ್ತಿದ್ದಾನೆ. ಬೇಗ ಬಾರೆ, ನಡಿ. ಏನ್ ಮಾಡ್ತಾ ಇದ್ದೀರಾ? ಇದೇನ್ ಮನೇನಾ ಇಲ್ಲ ಭಜನೆ ಮಂದಿರನ? ಕಮಾನ್, ಗೆಟ್ ಅಪ್, ಗೆಟ್ ಔಟ್ ಆಲ್ ಆಫ್ ಯು. ಗಾಬರಿ ಆಗ್ಬೇಡಮ್ಮ, ನಾನಿದ್ದೀನಿ. ಅಮ್ಮ ನೋಡಿ, ಹೇಳೋರು ಕೇಳೋರು ಯಾರು ಇಲ್ವಾ ನಿಂಗೆ? ನಾನ್ಸೆನ್ಸ್. ಅಮ್ಮ, ಸಂಧ್ಯಾ. ಸ್ಟುಪಿಡ್. ಪದ್ಮ, ಪದ್ಮ ಪ್ಲೀಸ್, ಜೋರಾಗಿ ಮಾತಾಡ್ಬೇಡ. ನೋಡು, ಆ ಹುಡುಗಿ ಯಾರು ಅಂತ ಗೊತ್ತಲ್ಲ ನಿಂಗೆ? ಅವಳು ನನ್ನ ಕ್ಲೈಂಟ್. ನಾವೆಲ್ಲ ಇದೀವಿ. ಅವರಮ್ಮ ಭಯ ಪಡ್ಬೇಡ, ಮೆಂಟಲ್ ಶಾಕ್ ಆಗಿದೆ. ಡಾಕ್ಟರ್ ಹೇಳಿದ್ದಾರೆ ಮ್ಯೂಸಿಕ್ ಇಂದ ಅವ್ರು ರಿವೈವ್ ಆಗ್ಬೋದಂತೆ. ರಿವೈವಲ್? ಏನಾಗಿದೆ ನಿಂಗೆ? ಅಮ್ಮ, ಓ ಮೈ ಗಾಡ್. ಇಲ್ಲಿ ನೋಡು, ನಿನಗ್ ವಿಧವೆ ಆಗ್ಬೇಕು ಅಂತ ಆಸೆನೇನೆ? ದಿಸ್ ವೆರಿ ಮಿನಿಟ್ ಅವ್ರು ಯಾರು ಇಲ್ಲಿ ಇರ್ಕೂಡ್ದು. ನೋಡು, ನೀನು ಅವ್ರ ಜೊತೆ ಸೇರ್ಕೂಡ್ದು. ರಿವೈವಲ್ ಅಂತ ರಿವೈವಲ್. ಪದ್ಮ, ನನ್ನ ಮನೆಯಲ್ಲಿ ನನ್ನ ಎದುರುಗಡೆ. ಮಾತು ಕೇಳು ಪದ್ಮ. ಓ ಮೈ ಗಾಡ್. ಪದ್ಮ, ಇಲ್ಲಿ ನೋಡು. ಹಲೋ ಶಂಕರಪ್ಪ, ನಮ್ಗೆ ಇವಾಗ ಟೈಮೇ ಇಲ್ಲ. ನನ್ನ ಹಲ್ಕಟ್ ಹೆಂಡತಿ ಏನೋ ಪಿತೂರಿ ಮಾಡ್ತಾ ಇದ್ದಾಳೆ. ಬೆಳಗ್ಗೆನೆ ಆ ಮನೇನ್ ಬುಲ್ಡೋಜ್. ಏನು ಏನು ಏನ್ ಕೆಗೆ ಅಂತೀಯ? ಮಗ ತೊಳ್ಕೊಂಡು ಹೋಗು. ಏನೋ ಎಚ್ಚರ ಆಯ್ತೇನೋ? ನೋಡು, ನಮ್ಮ ಮನೆಯಲ್ಲಿ ಭಾಗ್ಯಮ್ಮನ್ ರಿವೈವಲ್ ಪ್ರಯತ್ನ ಮಾಡ್ತಿದ್ದಾರೆ. ಏನು ರಿವೈವಲ್? ನಿಮ್ಮ ಅಮ್ಮನ್ ಪಿಂಡ ಅಂತ ಆ ಭಾಗ್ಯಮ್ಮನ್ನ ಸರಿ ಮಾಡಕ್ ಪ್ರಯತ್ನ ಮಾಡ್ತಿದ್ದಾರೆ. ನಾಳೆ ಬೆಳಗ್ಗೆನೆ ಆ ಶೇಷಾಚಾರ ಮನೆ ಬುಲ್ಡೋಜ್ ಆಗ್ಬೇಕು. ಅಮ್ಮ, ಮಾಮ ಹೋಗೋಣ, ನಾವಿಲ್ಲಿ ಇರಬಾರ್ದು. ಸುಮತಿ, ಎಲ್ರು ಕೆಟ್ಟವರು ಬೇರೆ ಸರ್ಚ್ ಮಾಡ್ತಿದ್ದಾರೆ. ಮಾಮ ಹೋಗೋಣ. ಸುಮತಿ, ನನ್ ಮಾತು ಕೇಳು ಸುಮತಿ. ಸುಮತಿ, ಸುಮತಿ ನಿಂತ್ಕೋ. ಸುಮತಿ, ಹದ್ಮೇಲೆ ಏನ್ ಮಾಡೋದು ಇಲ್ಲಿಂದ ಹೋಗ್ತಿದ್ಯಾ? ಬನ್ನಿಮ್ಮ, ನಿಮ್ಮನ್ ಕಾರಲ್ಲಿ ಕುಡಿಸ್ತೀನಿ. ಬಿಟ್ಬಿಡು ನಮ್ ಪಾಡ್ಗೆ. ನಾನ್ ಹೋರಾಟ ನಾನ್ ಮಾಡ್ತೀನಿ. ಸುಮತಿ, ಯೋಚನೆ ಮಾಡಿ ಮಾತಾಡ್ತಿದ್ಯಾ? ನೀನ್ ಹೀಗೆಲ್ಲ ಮಾತಾಡ್ತಿದ್ಯಲ್ಲ, ನಿನ್ನ ಹತ್ರ ನನ್ ಗಂಡನ ಹೆಂಡತಿಯಾಗಿ ಮಾತಾಡ್ತಾ ಇದೀನಾ ಇಲ್ಲ ನ್ಯಾಯಕ್ಕಾಗಿ ಹೋರಾಡೋ ಲಾಯರ್ ತರ ಮಾತಾಡ್ತಾ ಇದೀನಾ? ಮತ್ತೆ ನಿನ್ ಗಂಡ ತಾನೇ ನಮ್ಮಮ್ಮನ್ ಹುಚ್ಚಿ ಮಾಡಿದ್ದು. ಸುಮತಿ, ನನ್ ಮಾತ್ ಪೂರ್ತಿಯಾಗಿ ಕೇಳು, ಆಮೇಲೆ ನಿಷ್ಠ ಬಂದಾಗ ಮಾಡು. ನನ್ ಗಂಡನ ವ್ಯವಹಾರಕ್ಕೂ ನನಗೂ ಯಾವ ರೀತಿ ಸಂಬಂಧನೂ ಇಲ್ಲ, ಅದು ನಿಂಗೂ ಗೊತ್ತು. ನನ್ ಜೊತೆ ಬಾ, ನಾನ್ ನಿಂಗೆಲ್ಲ ಹೇಳ್ತೀನಿ. ಅಮ್ಮ, ಬನ್ನಿಮ್ಮ. ಸುಮತಿ, ಪರಿಸ್ಥಿತಿ ಬಾ. ಬಾ. ಎಲ್ಲಿಗೆ ಹೋಗ್ತಿದೀಯೇ? ನಿನ್ನೆ ಕೇಳ್ತಿರೋದು ಎಲ್ಲಿಗೆ ಹೋಗ್ತಿದೀಯಾ ಅಂದೆ. ಇವ್ರನ್ನೆಲ್ಲ ಡ್ರಾಪ್ ಮಾಡಕ್ಕೆ. ಯಾಕೆಂದ್ರೆ ನಿಮ್ ಸಂಸ್ಕೃತಿ ಇವ್ರಿಗೆಲ್ಲ ಗೊತ್ತಾಗ್ಬಾರ್ದಲ್ಲ, ಅದಕ್ಕೆ. ಬಹಳ ಸುಸಂಸ್ಕೃತ ನೀನು. ಗಂಡನ್ ಮಾತು 3 ಕಾಸಿನ ಬೆಲೆ ಇಲ್ಲ, ನನಗೆ ವಾದಿಸ್ತೀಯಾ? ವಾಪಸ್ ಬರ್ಬೇಡ, ತೊಲಗೋಗು.
ಪದ್ಮಿನಿ ಇಲ್ಯಾಕೆ ನಿಲ್ಲಿಸ್ದೆ? ಯಾಕೋ ಯಾಕೋ ತುಂಬಾ ಸಂಕಟ ಆಗ್ತಿದೆ ಕಣೆ. ನೋಡು, ಇವರಿಬ್ರು ಜವಾಬ್ದಾರಿನ ನನಗ್ ಬಿಟ್ಟು ನೀನು ನಿನ್ ಗಂಡನ ಮಧ್ಯೆ ಇರಬೇಕನ್ನ ಮೊದ್ಲು ಸರಿ ಮಾಡ್ಕೊ. ನನ್ನ ಸಂಸಾರದಲ್ಲಿ ಬಿರುಕು ಬಂದಿದ್ದೆ ನನ್ನ ವೃತ್ತಿ ನಿಷ್ಠೆಯಿಂದ. ಅವ್ರಿಗೆ ಬೇಕಾದಾಗ ಸುಳ್ಳು ಸಾಕ್ಷಿ ಹೇಳ್ದೆ ಇರೋದ್ರಿಂದ. ಈಗ ಇವರಿಬ್ಬರನ್ನ ಬಿಟ್ರೆ ಬೇರೆಯವ್ರ ಜೊತೆ ಇರ್ಲಿ, ನನ್ ಜೊತೆ ನನ್ಗೆ ಇರೋಕ್ಕಾಗಲ್ಲ. ಪದ್ಮಿನಿ ಪ್ಲೀಸ್, ನಮಗೋಸ್ಕರ ನಿನ್ ಸಂಸಾರ ನೋಡ್ಕೋಬೇಡ. ನನ್ ಸಂಸಾರ ನಿನ್ನಿಂದ ಒಡಿಲಿಲ್ಲ ಸುಮತಿ. ನನ್ ಗಂಡನ ಮಾಲೀಕ ಮೆಗಾ ಬಿಲ್ಡರ್ಸ್ ಭೂಪತಿಯಿಂದ ನನ್ ಸಂಸಾರ ಯಾವತ್ತೋ ಸಾರ ಕಳ್ಕೊಳ್ತು. ನನ್ ಗಂಡ ಅವನ ಕೈಯಲ್ಲಾಡೋ ಬೊಂಬೆ ಮಾತ್ರ. ಐಮ್ ಸಾರಿ ಪದ್ಮಿನಿ. ಇಟ್ಸ್ ಓಕೆ. ಸುಮತಿ, ಮಡ್ರಾಸಿಗೆ ರಾಜ ಬಂದಾಗ ಸ್ಟಾಂಪ್ ಪೇಪರ್ ಮೇಲೆ ನೀನ್ ಸೈನ್ ಮಾಡ್ದೆ ಅಂದ್ಯಲ್ಲ, ಅದ್ರಲ್ಲಿ ಏನ್ ಬರ್ದಿತ್ತು? ಏನು ಬರ್ದಿರ್ಲಿಲ್ಲ. ಅಮ್ಮ ಬರ್ದ್ ಲೆಟರ್ ನೋಡಿ ಖಾಲಿ ಪೇಪರ್ ಮೇಲೆ ಸೈನ್ ಮಾಡ್ಕೊಟ್ಟೆ. ಆ ಕಾಗದ ನಿನ್ನ ಹತ್ರ ಇದೆಯಾ? ನನ್ನ ಹತ್ರನೇ ಇದೆ. ಕೋರ್ಟ್ ತೆಗೆದೆ ಬೆಳಗ್ಗೆ 10:00 ಅಷ್ಟು ನನ್ ಗಂಡ ಬುಲ್ಡೋಸ್ ಮಾಡ್ಬಿಟ್ಟಿರ್ತಾನೆ. ದೇವ್ರೆ, ಈಗೇನ್ ಮಾಡೋದು? ಈಗೇನ್ ಮಾಡೋದು? ಇಲ್ಲೇ ಇದ್ದಾಳಲ್ಲೋ, ಹಿಡಿಯೋ. ನಿಮ್ಮನ್ನ ಇಲ್ಲಿಂದ ನಡೆಯೋ, ನಡೆಯ ಇಲ್ಲಿಂದ. ಸಾರಿ, ತೊಲಗಿ ಇಲ್ಲಿಂದ. ನಡೆಯೋ, ನಡೆಯ ಇಲ್ಲಿಂದ. ನಿಮ್ಮನ್ನ ನಾಚಿಕೆ ಆಗಲ್ಲ ನಿಮ್ಗೆ? ಹೋಗ ಇಲ್ಲಿಂದ, ಹೋಗಿ. ನಡೆಯೋ, ಆಚೆ ನಡಿ. ಪದ್ಮಿನಿ, ನೋಡು, ನೀನ್ ಕದ್ದಿರೋ ಈ ಫೈಲ್ಗೂ ನಿನ್ ಕ್ಲೈಂಟ್ ಆ ಸುಮತಿಗೂ ಯಾವ ಸಂಬಂಧನೂ ಇಲ್ಲ. ಇದನ್ ಕೊಟ್ಬಿಡು. ಈ ಕಾಗದಗಳ ಮಧ್ಯೆ ಎಷ್ಟು ಸುಮತಿಗಳು ನರಳ್ತಾ ಇದಾರೋ ಏನೋ. ನಿಮ್ಮೇಲೆ ಇನ್ನೂ ಸ್ವಲ್ಪ ಪ್ರೀತಿ ಇರೋದ್ರಿಂದ ಈ ಫೈಲ ನಿಮಗೂ ಕೊಡಲ್ಲ, ಕೋರ್ಟ್ಗೆ ಸಬ್ಮಿಟ್ ಮಾಡ್ತೀನಿ. ಪದ್ಮಿನಿ, ಪದ್ಮಿನಿ, ನಿನಗೆ ನಿನ್ನ ಕ್ಲೈಂಟ್ ಹೇಗೆ ಇಂಪಾರ್ಟೆಂಟೋ ಹಾಗೆ ನನಗೆ ನನ್ನ ಪ್ರಾಜೆಕ್ಟ್ ಇಂಪಾರ್ಟೆಂಟ್. ಡೋಂಟ್ ಇನ್ವೈಟ್ ಟ್ರಬಲ್ಸ್. ಕೊಡು, ಅದನ್ನ ಕೊಟ್ಬಿಡು. ಆಮೇಲೆ ಪರಿಣಾಮ ನೆಟ್ಟಗಾಗೋದಿಲ್ಲ. ಯಾರು ಮೇಡಮ್ ಅದು? ಯಾರು ಗೊತ್ತಿಲ್ಲ. ಜೈಲಲ್ಲಿ ಹೊರಗಡೆ ಇದ್ರೆ ಹೀಗೆ ಆಗೋದು. ಈ ದಾಖಲೆಗಳ ಆಧಾರದಿಂದ ಮೆಗಾ ಬಿಲ್ಡರ್ಸ್ ಮಾಲೀಕ ಭೂಪತಿಯವರ ಮೇಲೆ ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆ ಹೂಡಲು ಅವಕಾಶ ಕೊಡಬೇಕು ಅಂತ ನಾನು ನಿಮ್ಮನ್ನ ಕೇಳ್ಕೊಳ್ತೇನೆ. ಅನುಮತಿ ನೀಡಲಾಗಿದೆ. ಸಿದ್ಧ, ಕಾರ್ಪೊರೇಷನ್ ಇಂಜಿನಿಯರ್ ಫೋನ್ ಮಾಡಿದ್ರು. ಒಬ್ಳು ಹುಡುಗಿ ಕಂಪ್ಲೇಂಟ್ ಕೊಟ್ಟವಳಂತೆ. ಸಪ್ನನಗರಿ ಪ್ಲಾನ್ ಪ್ರಕಾರ ಇಲ್ಲ, ಫೋಟೋ ಪ್ರೂಫ್ ಕೊಡ್ತೀನಿ, ಅವ್ರ ಮೇಲೆ ಆಕ್ಷನ್ ತಗೊಳ್ಳಿ ಅಂತ. ಯಜಮಾನ್ರು ಹೇಳಿದ್ರು ಸ್ವಲ್ಪ ಹುಷಾರಾಗಿರಿ ಅಂತ. ಯಾರು ನೀನು? ಏನ್ ಮಾಡ್ತಾ ಇದ್ದೀಯ?
ಏಯ್ ನಿತ್ಕೋ ಏಯ್ ನಿತ್ ಗಾಡಿ ಅಡ್ಡ ತೆಗಿಯೋ ಯಾವನವರಲ್ಲಿ ನೋಡವನ ಯಾವನ ನೀನು ಆಟ ಆಡ ಮುಂದೆ ಕಾಲ ಮುಂದೆ ಹೋದ್ರಲ್ಲ ಅವಳು ಹತ್ಕೊಳ್ಳಿಸಿದ ಗಾಡಿನ ಎಕ್ಸ್ಕ್ಯೂಸ್ ಮಿ ಸರ್, ಎಸ್. ಪ್ರೈಮ್ ಮಿನಿಸ್ಟರ್ ಆಫೀಸ್ ಇಂದ ಸೆಕ್ಯೂರಿಟಿ ಅವ್ರು ಬಂದಿದ್ದಾರೆ, ನಿಮ್ಮ ಹತ್ರ ಡಿಸ್ಕಸ್ ಮಾಡ್ಬೇಕಂತೆ. ಓ ಬರ್ತೇನೆ. ಥ್ಯಾಂಕ್ ಯು ಸರ್. ಪ್ರೈಮ್ ಮಿನಿಸ್ಟರ್ ಕನ್ವಾಯ್ ಇಲ್ಲಿವರೆಗೂ ಬರ್ಬೋದು. ಇನಾಗ್ರೇಷನ್ ನಡೆಯೋ ಜಾಗ ಇದೆ. ಈ ಮನೆ ಅಲ್ಲೊಂದು ಚಿಕ್ಕ ಮನೆ ಇದೆ, ವೇಕೆಂಟ್ ಇದೆ ತಾನೆ? ಆಹಾ, ಅದನ್ನ ಸೆಕ್ಯೂರಿಟಿ ಸುಪರ್ದಿ ಕೊಡಿ. ಖಂಡಿತವಾಗಿ. ಇಲ್ಲಿರೋ ಎನಿಥಿಂಗ್ ಅಂಡ್ ಎವ್ರಿಥಿಂಗ್ ಈಸ್ ಅಟ್ ಯುವರ್ ಸರ್ವಿಸ್. ನಗರದಲ್ಲೊಂದು ಉಪನಗರ, ದಟ್ ಇಸ್ ದಿ ಕಾನ್ಸೆಪ್ಟ್. ಸ್ವಪ್ನ ನಗರಿ. ಸರ್ ಆ ಭಾಗ್ಯಮ್ಮನ ಮನೆ ಮುಂದೆ ಗುಡಿಸಲು ಹಾಕ್ಬಿಟ್ಟಿದ್ದಾರೆ ಸರ್. ಆ ಕಿಡ್ನಿ ಕಿಟ್ಟಿ ನಾನು ಹೋಗೋದ್ರೊಳಗಾಗಿ 10-12 ಗುಡಿಸಲು ಹಾಕ್ಬಿಟ್ಟಿದ್ದಾನೆ ಸರ್. ತಂಗವೇಲು, ಸ್ವಲ್ಪ ತಡ್ಕೋ. ಅಂದ್ರೆ ಈ ಜಾಗದಲ್ಲಿ ಗುಡಿಸಲುಗಳಿವೆಯಾ? ನೋ 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 ನೋ, ನನ್ನದು ಇಂತ 5-6 ಪ್ರಾಜೆಕ್ಟ್ಗಳಿವೆ. ಆಹಾ. ಅದರ ಬಗ್ಗೆ ಆತ ಹೇಳ್ತಾ ಇರೋದು. ಓಹೋ. ಇದೇ ನೋಡಿ, ನಮ್ಮ ದೇಶದಲ್ಲಿ ಏನಾದ್ರೂ ಕನ್ಸ್ಟ್ರಕ್ಟಿವ್ ಆಗಿ ಮಾಡಬೇಕು ಅಂತಂದ್ರೆ ಹೀಗೆ ಗುಡಿಸಲುಗಳು ಬಂದ್ಬಿಡ್ತವೆ. ಈ ಗುಡಿಸಲುಗಳು ಡಿಮಾಲಿಶ್ ಆಗದ ಹೊರತು ಹೊಸ ಸಿಟಿ ನಿರ್ಮಾಣ ಆಗೋದಿಲ್ಲ. ಒಂದು ನಿರ್ನಾಮ ಆದಾಗ್ಲೇನೆ ಇನ್ನೊಂದು ನಿರ್ಮಾಣ ಆಗೋದು. ಸರ್ ಜಸ್ಟ್ ಎ ಮಿನಿಟ್, ನೀವು ಇದನ್ನ ನೋಡ್ತಾ ಇರಿ. ಐ ವಿಲ್ ಕಮ್ ಅಂಡ್ ಎಕ್ಸ್ಪ್ಲೈನ್ ಟು ಯು. ಓಕೆ ಓಕೆ. ಏನ್ ತಂಗುವೇಲು? ಸರ್ ಅದು ಸಿಂಗ್ ಐಸಾ ಕರೆಂಗೆ. ತಂಗುವೇಲು, ಸರ್ ವಾಚ್ಮನ್ ಅಂದ್ರೆ ಏನ್ ಹೇಳು? ಸರ್ ಗುಡಿಸಲು ಹಾಕೋವರೆಗೂ ನೋಡ್ಕೊಂಡು ಬಂದು ಹೇಳೋನು ವಾಚ್ಮನ್ ಅಲ್ಲ. ಅಲ್ಲಿ ತಮಾಷೆ ನೋಡ್ತಾ ನಿಂತಿದ್ದೆ. ನಾನ್ ನಿನಗೆ ಅದಕ್ಕೆ ಸಂಬಳ ಕೊಡ್ತಾ ಇಲ್ಲ, ನಾನ್ ನಿನಗೆ ಸಂಬಳ ಕೊಡ್ತಾ ಇರೋದು. ಇನ್ನು 5 ನಿಮಿಷ ಅಲ್ಲಿ ಗುಡಿಸಲೆಲ್ಲ ಖಾಲಿ ಆಗಿರ್ಬೇಕು. ನನಗೆ ಕಾರಣ ಬೇಕಾಗಿಲ್ಲ, ಕೆಲಸ ಆಗಿರ್ಬೇಕು. ಯಾಕೆ ಅಂದ್ರೆ ಎಲ್ರಿಗೂ ಓದಿಯೋಕೆ ನನಗೆ ಸಮಯ ಇಲ್ಲ. ಇಷ್ಟೊತ್ತು ವಟವಟ ಅಂತ ಚಡಪಡಿಸಿದವರು ಈಗ ಯಾಕೆ ಸುಮ್ಮನಾಗ್ಬಿಟ್ರೆ? ಹೇಳಿ, ಈಗ ನಮ್ಮನೆ ಗತಿ ಏನು? ನನ್ನೇನ್ ಕೇಳ್ತೀಯ? ಅವಳನ್ ಕೇಳು. ನಾನೇಕೆ ಹೇಳಿ? ನೀನೇ ಹೇಳು. ಘಾತಕ ಸಮಾಜದಲ್ಲಿ ರೌಡಿಗಳಿಂದ ದೀಪಾಸ್ತೀನಿ ಅಂದ್ಯಲ್ಲ, ಈಗ ಏನಾಯ್ತು? ಮನೆ ಹೋಗಿ ಸ್ಲಮ್ ಆಯ್ತು. ಅದನ್ನ ಸ್ಲಮ್ ಮಾಡ್ಬೇಕು ಅಂತ ನಾನು ಇದನ್ನೆಲ್ಲ ಮಾಡ್ಲಿಲ್ಲ. ನಮ್ಮೇಲೆ ಅಟ್ಯಾಕ್ ಮಾಡಿದವ್ರನ್ನ ಸ್ವಲ್ಪ ವಿಚಾರಿಸ್ಕೊ ಅಂತ ನಾನು ಕೇಕೆ ಹೇಳ್ದೆ. ಅವನು ಗುಡಿಸ್ಲೆ ಕಟ್ಬಿಟ್ಟ. ಅದಕ್ಕೆ ನಾ ಬಡ್ಕೊಂಡೆ. ನೀನೇ ಕೇಕಿನ್ ಮೀಟ್ ಮಾಡ್ದೆ ಅಂತ. ಹೋರಾಟಕ್ಕೆ ನಿಂತಿದೀವಿ ಅದಕ್ಕೆ. ಭೂಪತಿ ಮುಂದೆ ಪ್ಲಕಾರ್ಡ್ಸ್ ಹಿಡಿದು ಗಾಂಧೀಜಿ ತರ ಉಪವಾಸ ಸತ್ಯಾಗ್ರಹ ಮಾಡಿದ್ರೆ ನಮಗೆ ನ್ಯಾಯ ಸಿಗಲ್ಲ. ಅದಕ್ಕೆ ಚಾಕು ಚೂರಿಗಳಿಗೆ ಪೂಜೆ ಮಾಡಿ ಗೂಂಡಗಳನ್ನ ದೊಡ್ಡವನ್ನಾಗಿ ಮಾಡಿದ್ರೆ ನಮ್ಗೆ ನ್ಯಾಯ ಸಿಗುತ್ತಾ? ನೋಡು, ಆ ಮನೆಗೆ ಏನಾದ್ರು ಆದ್ರೆ ನಿನ್ನ ಏನೇ ಆಗತ್ತೆ? ಗೋಡೆ ಬಿದ್ದೋದ್ರೆ ಮತ್ತೆ ಕಟ್ಸಕ್ಕಾಗಲ್ವಾ? ಬಾಗ್ಲು ಹೊಡೆದ್ರೆ ಮತ್ತೆ ಮಾಡ್ಸಕ್ಕಾಗಲ್ವಾ? ಆಫ್ಟರ್ ಆಲ್ ಇಟ್ಕೆಯಿಂದ ಕಟ್ಟಿರೋ ಒಂದ್ ಮನೆಗೋಸ್ಕರ ನೀನು ನನ್ನ ಎದುರಿಸ್ತೀಯ ಸಂಧ್ಯಾ? ಅದು ಬರೀ ಮನೆ ಅಲ್ಲ, ನಮ್ ಜೀವ. ಕಲ್ಲು, ಕಾಂಕ್ರೀಟು, ಕಬ್ಬಣ, ಇಟ್ಟಿಗೆ ಉಪಯೋಗಿಸಿ ಕಟ್ಟೋದೆಲ್ಲ ಮನೆ ಆಗೋದಿಲ್ಲ. ವಾಸ ಮಾಡೋ ಜಾಗಗಳೆಲ್ಲವೂ ಮನೆ ಆಗೋದಿಲ್ಲ. ಒಳಗಿರೋರ್ಗೆ ನೆಮ್ಮದಿ, ಸಂತೋಷ ಕೊಡೋದೆ ನಿಜವಾದ ಮನೆ. ಗಂಡ, ಹೆಂಡತಿ, ತಾಯಿ, ಮಕ್ಕಳು, ಅಣ್ಣ, ತಂಗಿ ಇಂಥ ಸಂಬಂಧಗಳಿಗೆಲ್ಲ ಅರ್ಥ ಕೊಡೋದೇ ಮನೆ. ಆ ಮನೆ ಉಳಿಸ್ಬೇಕು ಅಂತಾನೆ ನಮ್ಮೆಲ್ಲರ ಪ್ರಯತ್ನ. ಆದ್ರೆ ಅದನ್ನ ಸಾಧಿಸೋಕೆ ನಾವ್ ಹಿಡ್ದಿರೋ ದಾರಿ ಮಾತ್ರ ಸರಿ ಇಲ್ಲ. ಆಯ್ತಮ್ಮ, ನಾನು ತಪ್ಪು ಮಾಡಿದ್ದೀನಿ. ಏಕೆ ಈ ತರ ಮಾಡಿದ್ದು ನನ್ಗೂ ಸರಿ ಅನಿಸ್ಲಿಲ್ಲ. ಓಕೆ, ನಾನೇ ಹೋಗಿ ಗುಡಿಸಲುಗಳನ್ನ ಖಾಲಿ ಮಾಡಿಸಿ ಬರ್ತೀನಿ, ಆಯ್ತಾ? ಹ್ಮ್
ಯಾಕೆ ಸಂಧ್ಯಾ, ಯಾಕೆ ಇಷ್ಟೊಂದು ಗಾಬರಿಯಿಂದ ಮಾತಾಡ್ತಿದ್ಯಾ? ಸುಮತಿ ಮನೆ ಮುಂದೆ ಗ್ಯಾಂಗ್ ವಾರ್ ಶುರುವಾಗಿದೆ. ನಂಗೆ ಏನ್ ಮಾಡ್ಬೇಕು ಅಂತಾನೆ ತೋರಿಸ್ತಾ ಇಲ್ಲ. ಆ ಮನೆಗೇನೋ ಹಾನಿಯಾಗಿಲ್ಲ ತಾನೇ? ನೋಡು, ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಆ ಮನೆ ಇದಕ್ಕೆ ಒಂದು ಹೊಡೆದ್ರು ನಾನಿನ್ ಸುಮ್ಮನೆ ಬಿಡೋದಿಲ್ಲ. ಅಯ್ಯೋ, ಅದೆಲ್ಲ ಇರ್ಲಿ, ಈಗ ನಾನು ಏನ್ ಮಾಡ್ಬೇಕು ಅದನ್ನ ಹೇಳು. ಮೊದಲು ಪೊಲೀಸ್ ಕಂಪ್ಲೇಂಟ್ ಕೊಡು, ಆಮೇಲೆ ಆಂಬುಲೆನ್ಸ್ ಹೇಳು. ನೀನ್ ಅಲ್ಲೇ ಇರು, ನಾನು ಈಗಲೇ ಬರ್ತೀನಿ. ಓಕೆ. ಸಂಧ್ಯಾ ತಾನೇ ಫೋನ್ ಮಾಡಿದ್ದು. ವಿಷಯ ನಮಗ್ ಸಂಬಂಧಪಟ್ಟಿದ್ದಲ್ವಾ? ಪದ್ಮಿನಿ, ಬಾ. ನಿಮ್ಮ ಮನೆ ಮುಂದಿರೋ ಗುಡಿಸಲುಗಳ ಹತ್ರ ಗಲಾಟೆ ಆಗ್ತಾ ಇದೆ, ಬೇಗ ಬಾ ಅಂದ್ಲು. ನಮ್ಮ ಮನೆಗೇನೂ ಆಗಿಲ್ಲ ತಾನೆ? ಏನೂ ಆಗಿಲ್ಲ, ನೀ ಹೆದರ್ಕೋಬೇಡ, ಅಮ್ಮನ್ ನೋಡ್ಕೋ. ನಾ ಬರ್ತೀನಿ. ಅಮ್ಮ, 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 ಕೇಳಿದಕ್ಕೆಲ್ಲ ಉತ್ತರ ಹೇಳ್ಬಿಡು ಅಷ್ಟೇ. ಮಗುನ ಇಲ್ಲಿ ಕರ್ಕೊಂಬನ್ನಿ. ಯಾಕಂಟಿ ಹೆದರ್ಕೆನಾ? ಇಲ್ಲಿದೆ ನಿಮ್ ಸೀಟು. ಬನ್ನಿ. ಬಾ, ಹೆದರ್ಬೇಡ. ಸಂಜೆ ಆಂಟಿ ಬನ್ನಿ, ಇಲ್ಲಿ ಕೂತ್ಕೊಳ್ಳಿ. ಏನ್ ನಿಮ್ ಹೆಸರು? ರೂಪಾ. ಮಗು ಸಾಕ್ಷ್ಯಕ್ಕೆ ಪ್ರಮಾಣ ಬೇಕಾ? ನಡೆದಾಡೋ ಸತ್ಯ ಮಕ್ಕಳು. ಡೂ ಅವೇ ವಿತ್ ದೀಸ್ ಫಾರ್ಮಾಲಿಟೀಸ್. ನೋಡಿ ಆಂಟಿ, ಇಲ್ಲಿ ನಾವಿರೋವರೆಗೂ ಯಾರ ಭಯನೂ ಇಲ್ಲ. ಅವತ್ತು ಪೊಲೀಸ್ ಸ್ಟೇಷನ್ ಏನಾಯ್ತು ಅಂತ ಹೇಳ್ತೀರಾ? ಅವತ್ತು ದೊಡ್ಡ ಮಿಸ್ ಮನೆಗೆ ಯಾರೋ ಬಂದು ಗಲಾಟೆ ಮಾಡಿ ದೊಡ್ಡ ಮಿಸ್ ನ ತಳ್ಬಿಟ್ರು. ಆಮೇಲೆ ನಾನು ದೊಡ್ಡ ಮಿಸ್ ಪೊಲೀಸ್ ಸ್ಟೇಷನ್ ಹೋದ್ವಿ. ಯಾರೋ ಕತ್ತಿದ್ದು? ಇವನ ಹತ್ರ ಸ್ಟೇಟ್ಮೆಂಟ್ ಬರ್ಸ್ಕೊಂಡು ಸರಿ ಹೋಗಕ್ಕೆ ಇವನ್ನ. ಬನ್ನಿ ಮಿಸ್, ಹೋಗೋಣ. ಭಾಗ್ಯದ ಲಕ್ಷ್ಮೀ ಬಾರಮ್ಮ. ನನಗ? ಹೌದಮ್ಮ, ನಿಮ್ಮನ್ನೇ. ಬನ್ನಿ ಬನ್ನಿಮ್ಮ, ಕೂತ್ಕೊಳ್ಳಿ. ಹೇಳಿ, ನನ್ನಿಂದ ಏನಾಗ್ಬೇಕು? ನಮ್ಮ ಮನೆ ಹತ್ರ ಯಾರ್ಯಾರ ಬಂದು ಗಲಾಟೆ ಮಾಡ್ತಾ ಇದ್ರು, ಆಹಾ, ಕಂಪ್ಲೇಂಟ್ ಕೊಡೋಣ ಅಂತ ಬಂದೆ. ಅಷ್ಟ್ರಲ್ಲಿ ನೀವು ಯಾರನ್ನೋ ಹೊಡಿತಾ ಇದ್ರಿ, ಹೆದರಿಕೆ ಆಯ್ತು. ಹೊಡಿತಾ ಇದ್ನ? ನಾನಾ? ಇಲ್ವಲ್ಲ. ಈಗೊಬ್ಬನ ಹೊಡಿತಾ ಇದ್ರಲ್ಲ? ಏನ್ ಹೇಳ್ತಾ ಇದ್ದೀರಮ್ಮ? ಈ ಸ್ಟೇಷನ್ ನೀವೇ ಇರೋದು, ಸೆಲ್ಲಲ್ಲೂ ಯಾರು ಇಲ್ವಲ್ಲ. ಈಗ ಅಲ್ಲಿ
ಪುಟಿ ನೀನ್ ನೋಡ್ಲಿಲ್ಲ? ನೀವೇ ಹೋಗಿ ನೋಡಿ, ಹೋಗಿ ನೋಡಿ. ಎಲ್ಲ ನಿಂತ್ಕೋ. ಸುಂಡಿಲಿ ಯಾಕೋ ಬಹಳ ಗಲಾಟೆ ಮಾಡ್ತಾ ಇದೆ. ಏಯ್, ಹೊರಗೆ ಕರ್ಕೊಂಡು ಹೋಗಿ ಚಾಕ್ಲೇಟ್ ಕೊಡ್ಸು. ಆಮೇಲೆ ಚಾಕ್ಲೇಟ್ ತಿಂದ್ರ? ಚೆನ್ನಾಗಿತ್ತಾ? ಚೆನ್ನಾಗಿರ್ಲಿಲ್ವಾ? ನಿಮಗೆ ಈ ಚಾಕ್ಲೇಟ್ ಕೊಟ್ಟಿದ್ರಾ? ಅಳ್ಬಾರ್ದು. ಮಿಸ್ಟರ್ ಗಿರಿ, ನೀವು ಕ್ರಾಸ್ ಎಕ್ಸಾಮಿನ್ ಮಾಡ್ಬೋದು. ನೋ, ಅಳ್ಬಾರ್ದು. ಯುವರ್ ಆನರ್, ರೂಪಳ ಸಾಕ್ಷ್ಯವನ್ನ ನಾನು ಸಂಪೂರ್ಣವಾಗಿ ವಿರೋಧಿಸ್ತೀನಿ. ಇದು ಕೋರ್ಟ್ ಅಲ್ಲ, ಕಲಾಕ್ಷೇತ್ರ ಅನಿಸ್ತಿದೆ. ತಾವು ಸಹ ಸಾಕ್ಷಿ ಕೇಳೋದಕ್ ಮೊದಲೇ ಮಗು ನಿಜ ಹೇಳುತ್ತೆ ಅನ್ನೋ ಅಭಿಪ್ರಾಯಕ್ಕೆ ಬಂದ್ಬಿಟ್ರಿ. ಮಿಸ್ಟರ್ ಗಿರಿ, ಜಡ್ಜ್ಗೆ ಸ್ವಲ್ಪ ಸೈಕಾಲಜಿ ಗೊತ್ತಿರ್ಬೇಕು. ಸುಳ್ಳು ಹುಟ್ಟೋದು ಬುದ್ಧಿಯಿಂದ ಮಾತಾಡಿದಾಗ. ಮಕ್ಕಳಿಗೆ ನಾಲ್ಗೆ ಇರಲ್ಲ, ಹೃದಯ ಇರುತ್ತೆ. ಐ ಓವರ್ ರೂಲ್ ಯುವರ್ ಅಬ್ಜೆಕ್ಷನ್. ಮಗುಗೆ ಚಾಕ್ಲೇಟ್ ಕೊಡ್ಸಿ. ಬೇಡ ಬೇಡ, ನಂಗೆ ಚಾಕ್ಲೇಟ್ ಬೇಡ ಬೇಡ. ಪೊಲೀಸ್ ಕೊಡೋ ಚಾಕ್ಲೇಟ್ ಅಲ್ಲಮ್ಮ, ಅಂಗಡಿ ಸಿಗೋ ಚಾಕ್ಲೇಟು. ರಾಜ ರಾಜ ರಾಜ. ಸುಮತಿ ನಿಮ್ಗೆ ಪರಿಚಯ ಇದೆಯಾ? ಚೆನ್ನಾಗಿದೆ ಮೇಡಮ್. ಸುಮತಿ ಮಡ್ರಾಸ್ ಅಲ್ಲಿ ಇದ್ದಾಗ ನೀವ್ ಅಲ್ಲಿಗೆ ಹೋಗಿದ್ರಾ? ಹೌದು, ಹೋಗಿ ಭೇಟಿಯಾಗಿದ್ದೆ. ಯಾಕೆ? ಸ್ಟಾಂಪ್ ಪೇಪರ್ ಮೇಲೆ ಸೈನ್ ಮಾಡಿಸ್ಕೊಳ್ಳೋದಕ್ಕೆ. ಸ್ಟಾಂಪ್ ಪೇಪರ್ ಮೇಲೆ ಏನಾದ್ರೂ ಬರ್ದಿತ್ತಾ? ಏನೂ ಇಲ್ಲ, ಖಾಲಿ ಸ್ಟಾಂಪ್ ಪೇಪರ್. ಯು ಕ್ಯಾನ್ ನೋಟ್ ದಿಸ್ ಪಾಯಿಂಟ್ ಯುವರ್ ಆನರ್. ಖಾಲಿ ಪೇಪರ್ ಮೇಲೆ ಸುಮತಿ ಸೈನ್ ಮಾಡಿಸು ಅಂತ ನಿಮ್ಗೆ ಯಾರು ಹೇಳಿದ್ದು? ಶಂಕರಪ್ಪನವರು. ದಟ್ಸ್ ಆಲ್ ಯುವರ್ ಆನರ್. ಭಾಗ್ಯಲಕ್ಷ್ಮಿ ಅವರೇ, ನನ್ನ ಕ್ಲೈಂಟ್ ಹೇಳ್ತಿದ್ದಾಳೆ ಶೇಷಾಚಾರ್ಯ ಟ್ರಸ್ಟ್ಗೆ, ಅದಕ್ಕೆ ನೀವು ಒಬ್ಬ ಟ್ರಸ್ಟಿ, ನೀವು ನಿಮ್ಮ ಮಗಳು ನಿಮ್ಮ ಮನೆಯನ್ನ ಸ್ವಂತ ಇಚ್ಛೆಯಿಂದ ಕೊಡುಗೆಯಾಗಿ ಕೊಟ್ಟು ಡೀಡ್ ಮಾಡ್ಕೊಟ್ಟಿದ್ದೀರಾ ಅಂತ. ಆದ್ರೆ ಅದೇ ಮನೆಯನ್ನ ಮೆಗಾ ಬಿಲ್ಡರ್ಸ್ಗೆ ನೀವು ಮಾರಿದೀರಾ ಅಂತ ಸಂಸ್ಥೆ ಹೇಳ್ತಾ ಇದೆ. ಇದಕ್ಕೆ ನೀವೇನ್ ಹೇಳ್ತೀರಿ? ಮೊದಲನೇ ಸಲ ಸಾಕ್ಷಿ ಹೇಳೋಕೆ ಕೋರ್ಟ್ಗೆ ಬಂದಿದ್ದೀನಿ. ಇವರೆಲ್ಲ ಕರೆಯೋ ಹಾಗೆ ಯುವರ್ ಆನರ್ ಅನ್ಲಾ? ಓಕೆ. ಎಕ್ಸ್ಕ್ಯೂಸ್ ಮೀ ಯುವರ್ ಆನರ್. ಎಸ್. ಕೋರ್ಟ್ ನ ಯಾವ ರೀತಿ ಅಡ್ರೆಸ್ ಮಾಡಬೇಕು ಅನ್ನೋದೇ ಇವ್ರಿಗೆ ಗೊತ್ತಿಲ್ಲ. ಮಾನಸಿಕವಾಗಿ ಇವರು ಆರೋಗ್ಯವಾಗಿದ್ದಾರಾ ಅನ್ನೋದೇ ಸಂದೇಹವಾಗಿದೆ. ಕೋರ್ಟ್ ಪ್ರೊಸೀಜರ್ ಗೊತ್ತಿರೋಕೆ ಅವ್ರೇನ್ ನಿಮ್ಹಾಗ್ ಲಾಯರ? ಐ ಡೋಂಟ್ ಫೈಂಡ್ ಎನಿಥಿಂಗ್ ರಾಂಗ್. ಹಾಗಲ್ಲ ಯುವರ್ ಆನರ್. ಏನ್ ಹಾಗಲ್ಲ? ಭಾಗ್ಯಲಕ್ಷ್ಮಿ ಮೆಂಟಲ್ ಕಾಂಪಿಟೆನ್ಸ್ ಬಗ್ಗೆ ನಿಮ್ಗೆ ಸಂದೇಹನಾ? ಶಿ ಇಸ್ ಫಿಟ್ ಅಂತ ಡಾಕ್ಟರ್ ಸರ್ಟಿಫಿಕೇಟ್ ಕೊಟ್ಟಾಗ ಏನ್ ಮಾಡ್ತಿದ್ರಿ? ಡೋಂಟ್ ಟ್ರೈ ಟು ಡಿಲೇ ದ ಪ್ರೊಸೀಡಿಂಗ್ಸ್. ನೀವು ಹೋಗಿ ಕೂತ್ಕೊಳ್ಳಿ. ಪ್ಲೀಸ್ ಪ್ರೊಸೀಡ್. ಯುವರ್ ಆನರ್, ನಾನೀಗ ವಾಸವಾಗಿರೋ ಮನೆ ಸಂಗೀತ ರತ್ನ ಶೇಷಾಚಾರ್ಯ ಅವರದ್ದು. ಅವರ ಪೂರ್ವಿಕರ ಕಾಲದಿಂದಲೂ ಆ ಮನೆ ನಮ್ಮ ವಂಶದ ಆಸ್ತಿನೇ ಆಗಿದ್ರು ಅದನ್ನು ಯಾವತ್ತೂ ನಂದು ಅಂತ ಭಾವಿಸಿರ್ಲಿಲ್ಲ. ಇಷ್ಟ ಬಂದಾಗ ಮಾರ್ಕೊಳ್ಳೋಕೆ ನಾನೇನು ವಾರಸ್ದಾರಳು ಅಲ್ಲ. ಹೀಗಿರ್ಬೇಕಾದ್ರೆ ಅದನ್ನ ಮಾರೋ ಯೋಚನೆನಾದ್ರೂ ಎಲ್ಲಿಂದ ಬರಬೇಕು ಇವರಾನ? ಇದ್ದಕ್ಕಿದ್ದಾಗೆ ಆ ಮನೆ ನಂದಲ್ಲ, ಮಾರ್ಬಿಟ್ಟಿದ್ದೀನಿ ಅಂತ ನನ್ನಲ್ಲಿ ಭ್ರಮೆ ಹುಟ್ಟಿಸೋ ಪ್ರಯತ್ನಗಳು ಮಾಡಿದ್ರು. ಗುರುತು ಪರಿಚಯ ಇಲ್ದಿರೋರು ನಮ್ಮನೆ ಬಾಗಿಲು ಬೇಲಿ ಕೀಳೋಕ್ ಶುರು ಮಾಡಿದ್ರು. ಹೆಂಗಸು ಮಗಳನ್ನ ಊರಿಗೆ ಕಳಿಸಿ ಒಂಟಿಯಾಗಿರೋ ನನ್ನನ್ನ ಇನ್ಯಾರು ಕಾಪಾಡ್ತಾರೆ ಅಂತ ರಕ್ಷಣೆಗೋಸ್ಕರ ಪೊಲೀಸ್ ಸ್ಟೇಷನ್ಗೆ ಹೋದೆ. ಆದ್ರೆ ಅಲ್ಲಿ ಕಂಡದ್ದೇ ಬೇರೆ. ಈಗ ಅವನಲ್ಲಿಲ್ಲ, ಆದ್ರೆ ಇದ್ದಿದ್ ನಿಜ. ಇಲ್ದೇ ಇದ್ದವನ್ನ ಇದ್ದ ಅಂತ ಹೇಳೋಕೆ ನನ್ಗೇನಾದ್ರು ಹುಚ್ಚ? ಸರಿಯಾಗಿ ಹೇಳಿದೆ. ಇನ್ ಸ್ವಲ್ಪ ಹೊತ್ತಾದ್ರೆ
ನನ್ ಜೊತೆ ಒಂದ್ ಮಗು ಬಂದಿತ್ತು, ಅವಳಲ್ಲಿ ನಿಂತ ಕೇಳ್ತೀಯ. ರೂಪಾ ರೂಪಾ, ನಿನಗೆ ಹುಚ್ಚು ಅಂತ ಕಂಪ್ಲೇಂಟ್ ಬಂದಿದೆ ಗೊತ್ತಾ? ರೂಪಾ ರೂಪಾ ರೀ, ಇಲ್ಲೊಂದು ಮಗು ಇತ್ತಲ್ಲ, ಅದೆಲ್ಲಿ? ರೂಪಾ ರೀ, ಮಗು ಏನಾದ್ರೂ ಈ ಕಡೆ ಹೋಯ್ತಾ? ಅಯ್ಯೋ ರೂಪಾ ರೂಪಾ, ನಾನ್ ಮಗು ನೋಡ್ಬೇಕಯ್ಯ. ಅಯ್ಯೋ ಹುಚ್ಚಿ. ಏಯ್ ಏಯ್ ರಾಕ್ಷಸ, ಎಲ್ಲ ಮಗು ಮಗುನ ಏನ್ ಮಾಡ್ದೆ? ರೂಪಾ ರೂಪಾ, ಈ ಹುಚ್ಚು ಮುಂಡೆ ಮೇಲೆ ಬಂದ ಕಂಪ್ಲೇಂಟ್ ನ ಪರಿಶೀಲನೆ ಮಾಡ್ತಿದ್ದಾಗ ನನ್ ಮೇಲೆ ಅಟ್ಯಾಕ್ ಮಾಡ್ದಂತ ಸ್ಟೇಟ್ಮೆಂಟ್ ಬರ್ಕೊಳ್ಳಿ. ನೀವಿಬ್ರೇ ಇದಕ್ಕೆ ಸಾಕ್ಷಿ. ಏಯ್, ನನ್ನ ಹುಚ್ಚಿ ಅಂದ್ರೂ ಪರವಾಗಿಲ್ಲ, ಆದ್ರೆ ನಿನ್ನನ್ನು ಮಾತ್ರ ಬಿಡೋದಿಲ್ಲ. ಹೇಳು ಮಗುನ ಏನ್ ಮಾಡ್ದೆ ಅಂತ. ಅಯ್ಯೋ ಪಾಪ, ತಾನೇ ಒಪ್ಕೋತಿದ್ದಾಳೆ ಹುಚ್ಚಿ ಅಂತ. ಮಗು ಬೇಕಾ ನಿನಗೆ? ಹಾಗಾದ್ರೆ ನಾನು ಹೇಳ್ದಂಗೆ ಕೇಳ್ತೀಯಾ? ಅದಕ್ಕೆ ಚೆನ್ನಾಗಿ ಡ್ರೆಸ್ ಮಾಡ್ಕೋಬೇಕು. ಏಯ್, ಮುಟ್ಬೇಡ ನನ್ನ, ಮುಟ್ಬೇಡ ನನ್ನ, ದೂರ ಹೋಗು, ದೂರ ಹೋಗು, ಬಿಡಿ ನನ್ನ, ಬಿಡಿ. ಕುಡಿಸ್ರಲ್ಲ. ಎಂಥ ಒಳ್ಳೆ ಸೀರೆ, ಅರೆ ಎಷ್ಟೊಂದು ಚೆನ್ನಾಗಿದೆ. ಹರ್ಕೋತಾ ಇದ್ದಾಳೆ ನೋಡ್ರು, ಹರ್ಕೊಳ್ಳೇ ಬಿಟ್ಲು. ಇಂಕ್ ಬಾಟ್ಲು ಮುಟ್ಬೇಡ, ಹಿಡ್ಕೊಳ್ರ ಅವಳನ್ನ. ಇಂಕ್ ಸುರ್ಕೋತಾ ಇದ್ದಾಳೆ ತಲೆ ಮೇಲೆ, ನೋಡ್ರು ಅವಳನ್ನ, ಸುರ್ಕೊಂಡೇ ಬಿಟ್ಲು. ಅಯ್ಯಯ್ಯೋ, ಯಾಕೆ ಯಾಕೆ ನನ್ನನ್ನು ಹುಚ್ಚಾಸ್ಪತ್ರೆ ಕರ್ಕೊಂಡ್ ಬರ್ತಾ ಇದ್ದೀರಾ? ನನ್ನನ್ನು ಬಿಟ್ಬಿಡಿ, ನನಗೆ ಹುಚ್ಚಿಲ್ಲಮ್ಮ, ನಿಜವಾಗ್ಲೂ ನನಗೆ ಹುಚ್ಚಿಲ್ಲಮ್ಮ, ನನ್ನನ್ನು ಬಿಟ್ಬಿಡಿಮ್ಮ. ಅಯ್ಯೋ, ಏನಿ ಅನ್ಯಾಯ, ಯಾಕೆ ನನ್ನನ್ನು ಗೋಳಿಗೆ ಕೊಯ್ತಾ ಇದ್ದೀರಾ? ನಿಮ್ ಕಾಲಿಗೆ ಬೀಳ್ತೀನಿ, ಬಿಟ್ಬಿಡಿ. ರಾಕ್ಷಸ, ನೀನಾ ಇದೆಲ್ಲ ಮಾಡ್ತಾ ಇರೋದು? ಆಗ್ಲೇ ಹೇಳಿಲ್ಲ, ನಾಲ್ಗೆ ಕಾಣಿಸಿದ್ರೆ ಎಳ್ದು ಹಾಕ್ತೀನಿ. ಹಾಡಕ್ಕಿರ್ಲಿ, ಮಾತಾಡಕ್ಕೂ ನಾಲ್ಗೆ ಇರಲ್ಲ. ಕಾಪಾಡಿ, 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 ಕಾಪಾಡಿ. ಕ್ಷಮಿಸಿ, ಕ್ಷಮಿಸಿ ಯುವರ್ ಆನರ್. ಮತ್ತೆ ನನಗೆ ಹುಚ್ಚಿಡ್ತಿಲ್ಲ. ಸ್ವಲ್ಪ ಹೊತ್ತು ಆ ಭಯಂಕರ ಲೋಕಕ್ಕೆ ಹೊರಟೋಗಿದ್ದೆ. ಅಪ್ಪಪ್ಪ, ಆ ಹಿಂಸೆ ನನ್ನ ಶತ್ರುಗಳಿಗೂ ಬೇಡ. ಮೊದಲು ಆ ಶಾಕ್ ಟ್ರೀಟ್ಮೆಂಟ್ ಯಮಯಾತನೆ ಆಗಿತ್ತು. ಹೋಗ್ತಾ ಹೋಗ್ತಾ ಮರ್ತೋಯ್ತು. ನನ್ನ ಮಗಳು ನನ್ನ ನೋಡೋಕ್ ಬರ್ಲಿಲ್ಲ, ಅವಳು ನನ್ನ ಕೈ ಬಿಟ್ಲೇನೋ ಅನ್ನೋ ಹೆದರಿಕೆ ಉಂಟಾಯ್ತು. ಆದ್ರೆ ಒಂದು ಮಾತ್ರ ಮನಸ್ಸಲ್ಲಿ ಉಳಿದೋಯ್ತು, ನೀನು ಬಾಯಿ ಬಿಟ್ರೆ ಹಾಡೋದಿರ್ಲಿ, ಮಾತಾಡೋಕೆ ನಾಲ್ಗೇನೂ ಇರಲ್ಲ ಅನ್ನೋ ಮಾತು. ಯುವರ್ ಆನರ್, ನನ್ನಂಥವರಿಗೆ ಕಷ್ಟ ಬಂದ್ರೆ, ಅನ್ಯಾಯ ಆದ್ರೆ ದೇವರನ್ನ ಮೊರೆ ಹೋಗ್ತೀವಿ, ಇಲ್ಲ ನ್ಯಾಯ ಸಿಗೋ ಜಾಗಕ್ಕೆ ಹೋಗ್ತೀವಿ. ಅದಕ್ಕೆ
ಇವತ್ತು ನಿಮ್ ಮುಂದೆ ನಿಂತಿದ್ದೀನಿ ಯುವರಾನ. ನ್ಯಾಯ ದೇವತೆ, ವಿದ್ಯಾ ದೇವತೆಗೆ ಮತ್ತೆ ಅವಳ ವಾಸಸ್ಥಾನ ಕೊಡಿಸ್ಬೇಕು ಅಂತ ಪ್ರಾರ್ಥಿಸ್ತಾ ಇದ್ದೀನಿ. ಮೀರ್ ಸಾಧಕರು, ಎಲ್ಲಾ ಮೀರ್ ಸಾಧಕರು. ನಮ್ಮ ಹುಡುಗ ಬಹಳ ನಿಯತ್ನವನು ಅಂತ ಆ ರಾಜನ್ ಕರ್ಕೊಂಡು ಬಂದ ಈ ಶಂಕರಪ್ಪ. ಇವತ್ತು ಅವನೇ ನನ್ನ ವಿರುದ್ಧ ಸಾಕ್ಷಿ ಹೇಳಿದ್ದಾನೆ. ಮೀರ್ ಸಾಧಕರು. ಇಲ್ಲ ಸರ್, ನಾನು ಅಂಥವನಲ್ಲ ಸರ್. ನಾನು ನಿಮಗೆ ನಿಜ ಏನು ಅಂತ ಹೇಳೇ ಇಲ್ಲ. ನನ್ನ ಮಗಳು ಮತ್ತು ಆ ರಾಜ ಒಬ್ರಿಗೊಬ್ರು ಪ್ರೀತಿಸಿ ಓಡ್ ಹೋಗ್ಬೇಕು ಅಂತಿದ್ರು. ನಮ್ಮ ಪರವಾಗಿ ಕೆಲಸ ಮಾಡಿದ್ರೆ ಮದುವೆ ಮಾಡಿಸ್ತೀನಿ ಅಂತ ಆಸೆ ತೋರಿಸಿದೆ. ಮದುವೆ ಆಗೋವರೆಗೂ ನಮ್ಮ ಪರವಾಗೇ ಇದ್ದೋನು ಆಮೇಲೆ ನನ್ನ ಮಗಳ ಮಾತು ಕೇಳಿ ತಿರುಗಿಬಿಟ್ಟ ಸರ್. ನಾನು ಮೋಸಗಾರ ಅಲ್ಲ ಸರ್. ನಾನು ಮಾಡಿದ ಒಂದೇ ಒಂದು ತಪ್ಪು ಅಂದ್ರೆ ಆ ಭಾಗ್ಯಲಕ್ಷ್ಮಿ ಮನೆ ಸಂಗೀತ ಪಾಠಕ್ಕೆ ನನ್ನ ಮಗಳನ್ನ ಕಳಿಸಿತ್ತು. ಆ ಸುಮತಿ ನನ್ನ ಮಗಳ ತಲೆ ಕೆಡಿಸ್ಬಿಟ್ಲು ಸರ್. ನಾನು ನಿಮ್ಮ ನಿಯತ್ತಿನ ಮನುಷ್ಯ ಸರ್. ಎಲ್ರೂ ನಿಯತ್ನವ್ರೆ, ನೀನು ಅವನು. ಆದ್ರೆ ಅವನ ಹೆಂಡತಿ ನಿನ್ನ ಮಗಳು ಇಬ್ರು ಒಬ್ಬ ಸಾಮಾನ್ಯ ಹೆಂಗಸು ಭಾಗ್ಯಲಕ್ಷ್ಮಿಗೋಸ್ಕರ ಇಷ್ಟೆಲ್ಲ ಮಾಡಿದ್ರಲ್ಲ. ಯಾಕೆ 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 ಹೇಳು? ನಿನ್ನ ಹತ್ರ ಲಗಾಮಿಲ್ಲ, ಇವನ ಹತ್ರ ಅಳೆಯೋ ಟೇಪ್ ಇಲ್ಲ, ಹೆಂಡತಿ ಮಕ್ಕಳನ್ನ ಅರ್ಧ ಬಸ್ನಲ್ಲಿ ಇಡೋಕೆ. ಸರ್, ನನ್ನ ಹೆಂಡತಿನ ಬೆದರಿಸ್ದೆ. ಆದ್ರೆ ಅವಳು ಏನು ಬಂತು ಭಾಗ್ಯ? ನಾನು ಇಡೀ ಪ್ರಪಂಚದಲ್ಲಿ ಅತಿ ಎತ್ತರವಾದ ಸ್ಟ್ರಕ್ಚರ್ನ ನನ್ನಲ್ಲಿ ಕಟ್ಟಬೇಕು ಅಂತ ಇಷ್ಟಪಟ್ಟೆ. ಅವ್ರಿಗಿಷ್ಟ ಇಲ್ಲ, ಅದೃಷ್ಟ ಇಲ್ಲ, ನಾನೇನು ಮಾಡ್ಲಿ? ಎಂತೆಂತ ಕನಸುಗಳನ್ನ ಕಂಡಿದ್ದೆ. ನೂರಾರು ಮನೆಗಳನ್ನ ಕಟ್ಟಬೇಕು, ಸಾವಿರಾರು ಜನಕ್ಕೆ ಆಶ್ರಯ ಕೊಡಬೇಕು, ಸ್ಕೂಲ್ ಕಟ್ಟಬೇಕು, ಆಸ್ಪತ್ರೆ ಕಟ್ಟಬೇಕು, ನಗರದಲ್ಲೊಂದು ಉಪನಗರ, ಸ್ವಪ್ನ ನಗರಿ. ಹಾಳಾಗೋಯ್ತು, ಎಲ್ಲ ಹಾಳಾಗೋಯ್ತು. ಸರ್, ನೀವು ಟೆನ್ಸ್ ಆಗ್ತಾ ಇದ್ದೀರಾ. ಸ್ವಲ್ಪ ರೆಸ್ಟ್. ನನಗ ಇಂಪಾಸಿಬಲ್. ಎಂತೆಂತ ಪೈಲ್ವಾನ್ರು ಈ ಭೂಪತಿ ಮುಂದೆ ತೊಡೆ ತಟ್ಟಿ ನಿಲ್ಲಕ್ಕಾಗ್ಲಿಲ್ಲ. ಆಫ್ಟರ್ ಆಲ್ ಒಬ್ಬ ಹೆಂಗಸು ಅಂಗೈಯಲ್ಲಿ ತಾಳ ಹಾಕೊಂಡು ತನ್ನ ಅಂತ ಹಾಡೋಳು, ಅವಳು ಈ ಪ್ರಾಜೆಕ್ಟ್ ನಿಲ್ಲಿಸ್ತಾಳ? ಬಿಡಲ್ಲ, ನಾನು ಬಿಡಲ್ಲ. ಸ್ವಪ್ನ ನಗರಿ, ಸ್ವಪ್ನ ನಗರಿ, ಸ್ವಪ್ನ ನಗರಿ. ಸರ್, ಗೆಟ್ ಲಾಸ್ಟ್. ಸ್ವಪ್ನ ನಗರಿ, ನಗರಿ. ಭಾಗ್ಯಲಕ್ಷ್ಮಿ ಮತ್ತು ಅವರ ಮಗಳು ತಮ್ಮ ಮನೆಯನ್ನು ಶೇಷಾಚಾರ್ಯ ಟ್ರಸ್ಟ್ಗೆ ದಾನವಾಗಿ ಕೊಟ್ಟಿರುವುದು ಸಾಕ್ಷ್ಯಾಧಾರಗಳಿಂದ ಸ್ಪಷ್ಟವಾಗಿದೆ. ಆದ್ದರಿಂದ ಆ ಮನೇನ ಹಾಗೂ ಅದಕ್ಕೆ ಸೇರಿದ ಖಾಲಿ ಭೂಮಿನ ಟ್ರಸ್ಟ್ನ ಆಸ್ತಿ ಎಂದು ಘೋಷಿಸುತ್ತಿದ್ದೇನೆ. ಹಿಂದೆ ಆ ಮನೇನ ಮೆಗಾ ಬಿಲ್ಡರ್ ಸಂಸ್ಥೆ ಸುಸ್ಥಿತಿಯಲ್ಲಿ ಟ್ರಸ್ಟ್ಗೆ ಕೊಡಬೇಕೆಂದು ಆಜ್ಞೆ ಮಾಡುತ್ತಿದ್ದೇನೆ ಮತ್ತು ಈ ಮೊಕದ್ದಮೆಗೆ ಸಂಬಂಧಪಟ್ಟ ಮೇಲುನೋಟಕ್ಕೆ ಕಾಣುವ ಅಪರಾಧಗಳ ಪೂರ್ಣ ತನಿಖೆಗೆ ಆಜ್ಞೆ ಮಾಡುತ್ತಿದ್ದೇನೆ. ಥ್ಯಾಂಕ್ ಯು. ಆರ್ಡರ್, ಆರ್ಡರ್, ಆರ್ಡರ್.